ಹತ್ತಿ ಸಮುದ್ರದ ಒಂದು ಭಾಗವನ್ನು ಸುತ್ತುವರಿಯುವಂತೆ ಬಲೆಯನ್ನ ಬಿಡುತ್ತಾ ಸಾಕ್ತಾರೆ. ಆ ದೋಣಿ ಹಿಂದಿರುಗಿ ಬರುವವರೆಗೂ 10 ಜನ ತೀರದಲ್ಲಿ ಕಾಯುತ್ತಾ ನಿಂತಿರ್ತಾರೆ. ಮೀನುಗಳನ್ನ ಸುತ್ತುವರಿದ ಬಲೆಯ ಮತ್ತೊಂದು ತುದಿ ದೋಣಿಯ ಮೂಲಕ ತೀರವನ್ನ ತಲುಪಿದ ನಂತರ ದಡದಲ್ಲಿ ನಿಂತವರು ಮೀನುಗಳನ್ನ ಬಂಧಿಸಲ್ಪಟ್ಟ ಬಲೆಯನ್ನ ತೀರದ ಕಡೆಗೆ ಸರಿಸುತ್ತಾ ಬರ್ತಾರೆ. ಈ ಕೆಲಸ 5-10 ಜನರಿಂದ ನಡೆಯೋದಲ್ಲ, 100ಕ್ಕೂ ಹೆಚ್ಚು ಜನರ ಅವಶ್ಯಕತೆ ಇರುತ್ತೆ. ಇಲ್ಲಿ ಜಾತಿ, ಧರ್ಮ, ವಯಸ್ಸಿನ ತಾರತಮ್ಯ ಇರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ಶ್ರಮ ವಹಿಸುವುದನ್ನ ಕಾಣಬಹುದಾಗಿರುತ್ತೆ. ಸಮುದ್ರದ ಜೊತೆಗೆ ರಭಸವಾಗಿ ದಡಕ್ಕಪ್ಪಳಿಸುವ ಅದರ ಅಲೆಗಳ ಜೊತೆಗಾಡೋ ಸೆಣಸಾಟವಿದು ಸುಲಭದ ಕೆಲಸವಲ್ಲ. ಆದರೂ ದಿನನಿತ್ಯ ಈ ಮೀನುಗಾರಿಕೆ ನಡೆಯುತ್ತಲೇ ಇರುತ್ತೆ. ಇದರ ಮೇಲೆ ಅದೆಷ್ಟೋ ಜನರ ಬದುಕು ಅವಲಂಬಿತವಾಗಿದೆ ಅಂದರೆ ತಪ್ಪಾಗಲ್ಲ. ದೂರದಿಂದ ತೀರಕ್ಕೆ ಸಾಗಿ ಬರುತ್ತಿದ್ದ ದೋಣಿಗಳನ್ನ, ಮೀನುಗಳಿಗಾಗಿ ಹೊಂಚು ಹಾಕಿ ಹಾರುತ್ತಿದ್ದ ಹದ್ದುಗಳನ್ನ, ಇಳಿ ವಯಸ್ಸಿನಲ್ಲೂ ಶ್ರಮ ವಹಿಸುತ್ತಿದ್ದ ವೃದ್ಧರನ್ನ, ಕುತೂಹಲದಿಂದ ಕಾಯುತ್ತಿದ್ದ ಮಕ್ಕಳನ್ನ, ಒಂದಾದ ಮೇಲೊಂದರಂತೆ ಬಂದಪ್ಪಳಿಸುತ್ತಿದ್ದ ಅಲೆಗಳನ್ನ ನೋಡುತ್ತಾ ಸುತ್ತು ಬರುವಾಗ ದೋಣಿ ದಡಕ್ಕೆ ಸೇರೋ ಹೊತ್ತಾಗಿತ್ತು. ಈ ಮೀನುಗಾರಿಕೆ ಹೇಗೆ ನಡೆಯುತ್ತೆ, ಅದೆಷ್ಟು ಮೀನುಗಳು ಸಿಗುತ್ತೆ ಅನ್ನೋ ನನ್ನ ಕುತೂಹಲಕ್ಕೆ ತೆರೆ ಬೀಳೋ ಸಮಯವೂ ಬಂದಿತ್ತು. ಆ ಬಲೆಯನ್ನ ನಿಧಾನವಾಗಿ ದಡದ ಕಡೆಗೆ ಎಳೆಯುತ್ತಾ ಸಾಗಿದಂತೆ ಅದರೊಳಗೆ ಬಂದಿಯಾಗಿದ್ದ ಲಕ್ಷಾಂತರ ಮೀನುಗಳು ಸಾವಿಗೆ ಹತ್ತಿರವಾದವು. ಮೀನುಗಳನ್ನ ಕಂಡ ನಂತರ ತೀರದಲ್ಲಿದ್ದವರ ಕೆಲಸಗಳು ಚುರುಕಾಗುತ್ತಾ ಸಾಗಿದವು. ನಂತರ ಬಲೆಯಲ್ಲಿ ಸಿಕ್ಕಿದ್ದ ಮೀನುಗಳನ್ನ ಬೇರ್ಪಡಿಸಿ ಅವುಗಳನ್ನ ಜಾತಿವಾರು ವಿಂಗಡಿಸಿ ಬಲೆಯನ್ನ ಶುದ್ಧೀಕರಿಸಿ ದೋಣಿಯನ್ನ ದಡಕ್ಕೆಳೆಯೋ ಕೆಲಸಗಳು ನಡೆಯುತ್ತಿದ್ದವು. ನೋಡುತ್ತಾ ನಿಂತಿದ್ದೆ. ಈ ಪ್ರಯಾಣದ ಪ್ರತಿ ಮೈಲಿಯಲ್ಲೂ ವಿಭಿನ್ನ ಜನರನ್ನ, ಅವರ ಬದುಕನ್ನ ಕಾಣುತ್ತಿದ್ದವನು. ಇಂದು ಈ ಮೀನುಗಾರರ ಬದುಕನ್ನು ಕಂಡು ಮರಳಿದ್ದೆ. ಕೆಲಸ ಅಪಾಯಕಾರಿಯಾಗಿದ್ದರೂ ಅದರೆಡೆಗೆ ಶ್ರದ್ಧೆ ಇತ್ತು. 10 ಜನರು ಸೇರಿದ್ದರೂ ಅವರಲ್ಲಿ ಒಗ್ಗಟ್ಟಿತ್ತು. ಎಲ್ಲಾ ಕೆಲಸಗಳಿಗೂ ದಕ್ಕೋ ಪ್ರತಿಫಲ ಹಣ ಒಂದೇ ಆಗಿದ್ದರೂ ಅದರ ಹಿಂದೆ ವಹಿಸೋ ಶ್ರಮ ವಿಭಿನ್ನವಾಗಿರುತ್ತೆ. ಫಾಲೋ ಮಾಡ್ಕೊಳ್ಳಿ. ಇದೊಂದು ಹಂತದ ಮೀನುಗಾರಿಕೆ